ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಮಗೆ ಸುಂದರ ಸಿಕ್ಕದೇನು ಅಂತ ಭಾಳ ಪ್ರಶ್ನೆ ಮಾಡ್ಕೊಂಡಿದ್ದೆ. ಈ ಭ್ರಷ್ಟಾಚಾರಿಗಳ ಮಧ್ಯೆ, ಈ ಕಳ್ಳರ ಮಧ್ಯೆ ಒಳ್ಳೆಯದನ್ನು ಮಾಡ್ತಾನೆ ಅಂತೇಳಿ ಇಡೀ ವ್ಯವಸ್ಥೆಯನ್ನು ಹದಗೆಡಿಸಿದ ಈ ಜನರ ಮಧ್ಯದಲ್ಲಿ ನಮಗೆ ನಿಜವಾಗಿ ಸ್ವತಂತ್ರ ಸಿಕ್ಕದೆಯಾ? ನಮಗಿಲ್ಲಿಯ ಕಳ್ಳರ ಬಗ್ಗೆ, ಸುಳ್ಳರ ಬಗ್ಗೆ, ಮತ್ತಾರ ಬಗ್ಗೆ ಮಾತಾಡುವಂಥ ಹಕ್ಕು ಸಿಕ್ಕದೆಯಾ? ಕಳ್ಳ ಸುಳ್ಳ ಅಂದರೆ ಮೈ ಮೇಲೆ ಬಂದು ಹೊಡೆಯುವಂಥ ಜನರಿಂದ ಮುಕ್ತಿ ಸಿಗುವಂಥದ್ದು ಏನಾದರೂ ಇದೆಯಾ? ಇವತ್ತು ಪೊಲೀಸ್ ವ್ಯವಸ್ಥೆ ಇರಲಿ, ಕಾನೂನು ವ್ಯವಸ್ಥೆ ಇರಲಿ, ಎಲ್ಲ ದುಡ್ಡಿದ್ದವರಪ್ಪ ಅನ್ನುವಂಥದ್ದು. ಯಾಕಂದರೆ ಒಬ್ಬ ಪಿಕ್ ಪಾಕೆಟಲ್ಲಿ ಹೋಗಿ ಹಿಡಿದು ಬಡದು ಒಳಗೆ ಹೋಗುವಂಥ ಈ ವ್ಯವಸ್ಥೆ, ಒಬ್ಬ ದೊಡ್ಡ ಕಳ್ಳ ಸಾವಿರಾರು ಕೋಟಿ ರೂಪಾಯಿಗಳನ್ನ ಕದ್ದು ಈ ದೇಶ ಬಿಟ್ಟು ಹೋದವ್ರಿಗೆ ಏನೂ ಮಾಡಲಿಕ್ಕಾಗಿಲ್ಲ. ಅದಕ್ಕೊಮ್ಮೆ ಅಂಥದ್ದು ಜೀವನದೊಳಗೆ ಇಲ್ಲೇ ಇಲ್ಲಪ್ಪ ಸ್ವತಂತ್ರ. ಹಣ ಗಳಿಸಿದ್ರು ಇಲ್ಲ ಸ್ವತಂತ್ರ, ಹಣ ಗಳಿಸಿದ್ರು ಇಲ್ಲ ಸ್ವತಂತ್ರ, ಎಲ್ಲ ದುಡ್ಡಿದ್ದವ್ರ ಕೈಗದಪ್ಪ ಈ ಸ್ವತಂತ್ರ ಅನ್ನುವಂಥದ್ದು. ಅಂದರೆ ಬ್ರಿಟಿಷರು ಹೋದರು, ದುಡ್ಡಿದ್ದವ್ರು ಬಂದರು ಅನ್ನುವಂಥದ್ದು ಭಾಳಷ್ಟು ಮಾತು ಕೇಳಿ ಬರ್ತಾಯಿದ್ದಾವೆ. ಜನನೂ ಹೊಂತಾ ಇದ್ದಾರೆ. ಭಾಳ ಕಡೆ ಹೋದಾಗ ಜನಸಾಮಾನ್ಯ ಮಾತಾಡ್ತಾರೆ, ಇಲ್ಲರಿ ಬ್ರಿಟಿಷರಿದ್ದ ಭಾಳ ಚಲೋ ಇತ್ತು ಅಂತೇಳಿ ಒಂದಿಷ್ಟು ವಯಸ್ಸಾದವರು ಅವರು ಇವರು ಮಾತಾಡ್ತಾರೆ, ಆ ಸಮಯವನ್ನು ಅನುಭವಿಸಿದವರು. ಆದರೆ ಇಂಥ ಒಂದು ವ್ಯವಸ್ಥೆಯಲ್ಲಿ, ಪಾರತಂತ್ರ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಅಂತ ಭಾಳಷ್ಟು ಜನರ ಭಾವನೆ. ನಿಮಗೇನು ಅನಿಸ್ತದೆ ಸರ್? ಇವತ್ತು ಸ್ವತಂತ್ರ ಕುರಿತಾಗಿನ ಒಂದು ವಿಶೇಷವಾಗಿ ಕಾರ್ಯಕ್ರಮ ಮಾಡೋಣ ಅಂತ ಅಂದಾಗ ನಮ್ಮ ಮಿತ್ರರಾದ ಈಶ್ವರಚಂದ್ರ ಬೆಟಗೇರಿ ಅವರು, ಇಲ್ಲ ರೀ ಸ್ವತಂತ್ರ ಬಗ್ಗೆ ಒಂದಿಷ್ಟು ಏನೋ ಚರ್ಚೆ ಮಾಡಿದರೆ ಹೇಗೆ ಅಂದಾಗ ಒಂದಿಷ್ಟು ಮಾತುಗಳು ಬಂದು ನಿಜವಾಗಿಯೂ ಸ್ವತಂತ್ರ ಸಿಕ್ಕದಲ್ಲ ನಮಗೆ. ಸರ್ ನಮಸ್ಕಾರ ಸರ್, ಭಾಳ ಸಂತೋಷ ರೀ. ಸ್ವಾತಂತ್ರ್ಯ ಅನ್ನೋದು ಸರ, ಈ ನೋಡ್ರಿ ಬ್ರಹ್ಮಸೃಷ್ಟಿ ಒಳಗೆ 84 ಲಕ್ಷ ಜೀವರಾಶಿಗಳು ಹುಟ್ಟಿ ಬಂದರೂ ಕೂಡ ಪಂಜರದೊಳಗೆ ಅದ ರೀ. ಸ್ವಾತಂತ್ರ್ಯ ಅನ್ನೋದನ್ನು ಇಲ್ಲ ರೀ. ಯಾಕಂದ್ರೆ ಸರ್, ತಾಯಿಯ ಗರ್ಭದೊಳಗೆ ಮಗು ಇರುವಾಗೂ ಸ್ವಾತಂತ್ರ್ಯ ಇಲ್ಲ ರೀ. ಹೊರಗೆ ಬಂದ ನಂತರ ರೀ ಅದಕ್ಕೆ ಜೀವಿಸುವ ಹಕ್ಕು ಐತ್ರಿ, ಸ್ವಾತಂತ್ರ್ಯ ಐತ್ರಿ. ಆದರೆ ಜೀವಿ ಬದುಕಬೇಕಾದ್ರೆ ರೀ ಒಂದು ಹೋರಾಟದ ಮಧ್ಯನ ಬದುಕಬೇಕಾಗೈತೆ ರೀ. ಸ್ವಾತಂತ್ರ್ಯಕ್ಕಾಗಿ ಅದು ಯಾವಾಗಲೂ ತವಕಸ್ಥಾನ ಬರ್ತದೆ ರೀ. ಹಾಂ ಸರ್, ಬಾಲ್ಯದಿಂದ ಹಿಡ್ಕೊಂಡ್ರಿ ಅದು ಜೀವನ ಪರ್ಯಂತ ರೀ ಈ ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸ್ತಾ ಇದೆ ರೀ. ಯಾಕಂದ್ರೆ ಗಿಳಿ ಪಂಜರದೊಳಗೆ ಇರೋದ್ರಿಂದ ರೀ ಅದಕ್ಕೆ ಬೇಕಾದಷ್ಟು ಇದನ್ನು ಕೊಟ್ಟರು ಕೂಡ ರೀ ಅದಕ್ಕೆ ತನ್ನದೇ ಅಂತ ಸ್ವೇಚ್ಛಾಚಾರ ಇರೋಂಗಿಲ್ಲ ರೀ. ಅದಕ್ಕೆ ತಾನು ಹಾರಾಡಬೇಕು, ಈ ಆಕಾಶದಲ್ಲಿ ತಿರುಗಾಡಬೇಕು ರೀ ಅನ್ನುವಂಥ ಒಂದು ಅಭಿಲಾಷೆ ಇರ್ತದೆ ರೀ. ಹಂಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಏನಾಕೈತೆ ಅಂದ್ರೆ ಸರ್, ತಾನು ಸ್ವತಂತ್ರವಾಗಿ ಬಾಳಬೇಕು ಅನ್ನುವಂಥ ಒಂದು ಅಪೇಕ್ಷೆ, ಅಂಥ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಸರ್. ಅದನ್ನೇ ಹೇಳ್ತಾ ಇದ್ದೇನೆ ಸರ್. ಯಾಕಂದರೆ ಈ ನಮ್ಮ ನೀವು ಹೇಳಿದಂಗೆ ಭಾರತ ದೇಶ ಆದರೂ ಕೂಡ ರೀ ಸುಮಾರು ಒಂದು 200 ವರ್ಷಗಳ ಪರ್ಯಂತರವಾಗಿ ಬ್ರಿಟಿಷರ ಒಂದು ಕಪಿಮುಷ್ಟಿ ಒಳಗೆ ಸಿಕ್ಕರಿ ಅದಾದರೂ ಕೂಡ ಒಂದು ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸ್ತಿರ್ತಾರೆ ಸರ್. ಆ ಸ್ವಾತಂತ್ರ್ಯದ ಒಂದು ಕುರಿತು ಹಂಬಲ ಹೆಂಗೆ ಒಂದು ಹೋರಾಟ ಆಯಿತು, ಆಯಿತು, ಅದಾಗ ಅನೇಕ ಜೀವಿಗಳು ತ್ಯಾಗ ಮಾಡಿದರು ಸರ್. ಆ ಎಲ್ಲ ತ್ಯಾಗದ ಮೇಲೆ ಸಿಕ್ಕಂಥ ಈ ಸ್ವಾತಂತ್ರ್ಯ ನಿಜವಾಗಿಯೂ ನಮಗೆ ಸ್ವತಂತ್ರ ಇರ್ಬಿಡ್ತಾ ಇದೆಯಾ? ನಿಜವಾಗಿಯೂ ನಮಗೆ ಸಿಕ್ಕಿಲ್ಲ ಅಂತ ಅನಿಸ್ತದೆ ಸರ್. ಯಾಕಂದರೆ ಗಾಂಧಿ, ನೆಹರು, ಟಿಳಕ ಗೋಖಲೆ ಗಳಿಸಿದ ಸ್ವಾತಂತ್ರ್ಯ ಅವ್ರ ವಿಚಾರಗಳನ್ನು ಬೇರೆ ಇದ್ದು ರೀ. ಯಾಕೆ ನಾವು ಮುಕ್ತರಾಗಿ ಬಾಳಬೇಕು ಅಂಥೇಳಿ ನಾವು ಅಷ್ಟಂತಾರೆ ಎಲ್ಲರಿಗೂ ಒಂದು ಮಾಡ್ಬೇಕಂತೇಳಿ ಅದನ್ನು ಭಾಳ ಅವ್ರು ಪ್ರಯತ್ನ ಮಾಡಿ ನಮಗೆ ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ತಂದು ಕೊಟ್ಟರು. ಆದರೆ ಸ್ವಾತಂತ್ರ್ಯ ಐತೇನು ಅನ್ನುವಂಥ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ ರೀ. ಯಾಕಂದ್ರೆ ಅವರಿವರೇ ಅನ್ನೋದೇ ಸರ್ವರಿಗಿರುವುದು ವಾಕ್ ಸ್ವಾತಂತ್ರ್ಯ. ನಿಮಗೆ ಬೇಕಾದಂಥ ಇದನ್ನು ವಿಷಯಗಳ ಕುರಿತು ಮಾತಾಡಬೇಕು ಅನ್ನುವಂಥ ಒಂದು ಸ್ವಾತಂತ್ರ್ಯ ಐತ್ರಿ. ಆದರೆ ನಿಮ್ಗೆ ಮಾತಾಡೋಕ್ಕೆ ಬಿಡ್ತೈತೇನು ರೀ, ಅದು ಒಂದು ಪ್ರಶ್ನಾರ್ಥಕ ರೀ. ಮತ್ತು ರೀ ಅದನ್ನೇ ನಾವು ರೂಢಿ ಮಾಡಿಕೊಂಡಿರು. ಆ ಸದ್ವಿಚಾರಗಳು ಸಂಗ್ರಹವಾದರೆ ರಾಷ್ಟ್ರದ ನಿರ್ಮಾಣ ಅಂತ ಎಲ್ಲರಿಗೂ ಗೊತ್ತೈತಿ. ಅದು ಸಿಕ್ಕಂಗೆ ಬಾಯಿ ಹರಿಬಿಟ್ರೆ ಅದು ರಾಷ್ಟ್ರದ ಪತನ ಆಕತ್ತೀರಿ, ಅದು ಗೊತ್ತದೆ. ಹೀಗಾಗಿ ಸ್ವಾತಂತ್ರ್ಯ ನಮಗೆ ಇಲ್ಲ ಅಂತೇಳಿ ಒಮ್ಮೆ ಅನಿಸ್ತದೆ ರೀ. ಆದರೆ ಸ್ವಾತಂತ್ರ್ಯವಿಲ್ಲದೆ ಬದುಕನೇ ಇಲ್ಲ ಅಂತೇಳಿ ಅದಕ್ಕೆ ಸಂವಿಧಾನ ಐತೆ ರೀ ನಮಗೆ ಎಲ್ಲ ಒಂದು ಅವಕಾಶಗಳನ್ನ ಕೊಟ್ಟದ್ರಿ. ಜೀವಿಸೋ ಹಕ್ಕು ಕೊಡ್ತೀವಿ, ಆಸ್ತಿ ಮಾಡೋಕ್ಕೆ ಹಕ್ಕು ಕೊಡ್ತೀರಿ ಏನ್ರಿ, ನೀವು ಬೇಕಾದಂಥ ಒಂದು ಧರ್ಮವನ್ನು ಸ್ವೀಕಾರ ಮಾಡೋಕ್ಕೆ ಹಕ್ಕು ಕೊಟ್ಟದ್ರಿ. ಇಷ್ಟೆಲ್ಲ ಸ್ವಾತಂತ್ರ್ಯಗಳು ಸಂವಿಧಾನದೊಳಗೆ ಅದಾವೆ ರೀ. ಆದರೆ ಅವನ್ನ ನಾವು ಅನುಷ್ಠಾನದಾಗ ತರುವಾಗ ಏನಾಗತ್ತೆ ರೀ ಒಮ್ಮೊಮ್ಮೆ ಎಡುತ್ತೀವಿ ರೀ. ಹೀಗಾಗಿ ಅಂತಾರೆ ನಮಗೆ ನಿಜವಾಗಿಯೂ ಸ್ವಾತಂತ್ರ್ಯ ಒಮ್ಮೊಮ್ಮೆ ಸಿಕ್ಕಿಲ್ಲ ಅಂತೇಳಿ ಅನ್ನಿಸ್ತದೆ ರೀ. ಅಂದ್ರೆ ಈಗಿರುವ ಸ್ವಾತಂತ್ರ್ಯ ಈ ಸ್ವಾತಂತ್ರ್ಯ ಅಲ್ಲ, ಇದು ನಾವು ಬಯಸೋ ಸ್ವಾತಂತ್ರ್ಯ ಅಲ್ಲ ಅಲ್ಲ ರೀ. ನಾವು ದುಡಿಮೆಗೆ ತಕ್ಕಂಥ ಪ್ರತಿಫಲ ಬಯಸಿದ್ವಿ, ಅದು ಸಿಗ್ತಾ ಇಲ್ಲ ಇಲ್ಲ ಸರ್.
ರೈತ ತನ್ನ ಮಾರ್ಕೆಟ್ ಬಯಸ್ತಾ ಇದ್ದ ಅವಾಗ ಸಿಗ್ತಾ ಇಲ್ಲ ಸರ್ ಮುಂದೆ ಹಸದವಾಗ ರೊಟ್ಟಿ ಬೇಕು ಅಂತ ಹೇಳ್ತಿದ್ದ ಅವಾಗ ಅದು ಸಿಗ್ತಾ ಇಲ್ಲ ಸರ್ ಕಲಿಬೇಕನ್ನ ನಾವು ಕಲಿಯುವಂತ ಅವಕಾಶಗಳು ಅದಾವಿಲ್ಲ ಅಂತಲ್ಲ ದುಡ್ಡಿದ್ದವ್ರಿಗಿದ್ದ ಒಂದು ಕಾಲಕ್ಕೆ ಜಾತಿ ನೆಲಗಟ್ಟಿನಲ್ಲಿ ಧರ್ಮ ನೆಲಗಟ್ಟಿನ ನಮ್ಮ ಶಿಕ್ಷಣ ಕಸ್ಕೊಂಡ್ರೆ ಇವತ್ತು ದುಡ್ಡಿನ ನೆಲಗಟ್ಟಿನ ದುಡ್ಡು ನಮ್ದು ಕಲಿಯೋ ಹಕ್ಕನ್ನು ಕಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಸರ್ ಯಾವ ಅಂಬೇಡ್ಕರ್ ಸಂವಿಧಾನ ಕೊಟ್ಟರು, ಸಂವಿಧಾನದ ಎಲ್ಲ ಅಧಿಕಾರ ಕೊಟ್ಟರು, ಆ ಸಂವಿಧಾನನ ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಪ್ಪ ಅಂದ್ರೆ ದುರುಪಯೋಗ ಮಾಡ್ಕೋತಾರೆ. ದುರುಪಯೋಗ ಅಷ್ಟೇ ಅಲ್ಲ, ಇವತ್ತು ನೋಡ್ರಿ ಒಬ್ಬ ಯಾವುದೇ ಬಡವ ಪ್ರಾಮಾಣಿಕ ಸಜ್ಜನ ಒಂದು MLA ಅಥವಾ MP ನಿಂತ ಆರಿಸಬೇಕು ಸಾಧ್ಯ ಜನ ಇಲ್ಲ ಸರ್. ಈಗಿನ ಕಾಲಕ್ಕಂತೂ ಇಲ್ಲ ಸರ್. ಯಾಕಂದ್ರೆ ರೀ ನಾವು ಎಲೆಕ್ಷನ್ ಚುನಾವಣೆಗೆ ನಿಲ್ಲುವಂಥ ಒಂದು ಸ್ವಾತಂತ್ರ್ಯನೂ ಐತ್ರಿ, ಹಕ್ಕನ್ನು ನಾವು ಮತದಾನವನ್ನು ಮಾಡುವಂಥ ಹಕ್ಕೂ ಐತ್ರಿ. ಇಲ್ಲಿ ಪ್ರತಿಯೊಂದರೊಳಗೂ ನಾವು ಎಡುತ್ತಾ ಇದ್ದೀವಿ ಸರ್. ಅಂದರೆ ಈ ಒಂದು ಮತದಾನದ ಮೌಲ್ಯವನ್ನು ಅರಿತರಿ ಮತ ಚಲಾಯಿಸಬೇಕಂತ ಸ್ವಾತಂತ್ರ್ಯ ಇದ್ದರೂ ಕೂಡ ರೀ ಸರಿಯಾದ ಮತಗಳ ಚಲನೆ ಆಗೋದಿಲ್ಲ ರೀ. ಅಲ್ಲ ಅದು ಮತ ಚಲಾಯಿಸಕ್ಕೆ ಹೋದ್ರೆ ಮತ ಚಲಾಯಿಸೋಕ್ಕೂ ಬಿಡುವುದಿಲ್ಲ. 500 1000 ಕೊಟ್ಟು ಮಾರ್ಕೊಳ್ಳುವಂಥದ್ದು, ಸಾರಾಯಿ ಹಂಚುವಂಥದ್ದು ನೋಡ್ತಾ ಇದ್ದೀವಿ. ಅದಕ್ಕೆ ಸ್ವಾತಂತ್ರ್ಯ ಸಾರಾಯಿ ಹಂಚಿದಂಥ ವ್ಯಕ್ತಿ ಅವನು ಸ್ವತಂತ್ರ ಆಗ್ಬೋದು, ಬಟ್ ಆ ಸಾರಾಯಿ ಕೊಡೋದು ದುಡ್ಡು ತೊಗೊಂಡಂತ ಸ್ವತಂತ್ರ ಇರಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಪ್ರತಿಯೊಬ್ಬರಿಗಿದು ಮತದ ಸ್ವಾತಂತ್ರ್ಯ ಹಕ್ಕದ ರೀ, ಆದರೆ ಸತ್ಪಾತ್ರಕ್ಕೆ ಅದು ದಾನ ಆಗಲಿಲ್ಲ ಅಂದ್ರೆ ಅದ್ರ ಮೌಲ್ಯನೇ ಇಲ್ಲ. ಈಗ ಹಿಂಗೆ ರೀ ಅನ್ಯರ ನಿಂದನೆ ಮಾಡೋದ್ರಲ್ಲಿ ಅರ್ಥ ಏನಿಲ್ಲ ರೀ. ಅದಾಯಿತು ಮುಂದಾದರೂ ನಾವು ಸರಿಯಾಗಿ ಇರಬೇಕು ಅನ್ನೋಂಥ ಪ್ರಜ್ಞಾನೂ ಇಲ್ಲ ರೀ. ಹೀಗಾಗಿ ಸ್ವಾತಂತ್ರ್ಯದ ಬಗ್ಗೆ ಪರಿಕಲ್ಪನೆ ನಮ್ಮ ಜನರಿಗೆ ಬರ್ತಾ ಇಲ್ಲ ರೀ. ಬರಬೇಕು, ಅವರು ಸ್ಪಷ್ಟವಾಗಿ ಬಯಸಿದ್ರು. ಅವ್ರು ಸ್ವಂತ ಹೋರಾಟ ಮಾಡಿದ್ರು ಇಲ್ಲೋ ಬಾಜು ಅನ್ನೋದನ್ನ ಆ ಚರ್ಚೆ ಮಾಡಿದ್ರೆ ಹೌದು. ಬಟ್ ಅವ್ರು ಸ್ವಚ್ಛ ಹೇಳ್ತಾ ಇದ್ರು ತಮ್ಮ ಸಂವಿಧಾನದ ಕುರಿತಾಗೆ ಶಿಕ್ಷಣ ಮತ್ತು ಆರೋಗ್ಯ ಪ್ರತಿಯೊಬ್ಬರಿಗೆ ಸಿಗಬೇಕು, ಫ್ರೀ ಆಗಿ ಸಿಗ್ಬೇಕಂತ. ಹೌದು ರೀ. ಅದು ಸಿಕ್ಕಿದ್ರೆ ಎಲ್ಲರೂ ಶಿಕ್ಷಿತರಾಗಿದ್ರೆ ಇವತ್ತು ಪ್ರತಿಯೊಬ್ಬರು ಪ್ರಶ್ನೆ ಮಾಡೋದು ಹಕ್ಕು ಬರ್ತದೆ ಅವ್ರಿಗೆ. ಅಂದ್ರೆ ಯಾವ ಕನಸು ಕಂಡಿದ್ರು ಅಂಬೇಡ್ಕರ್ ಅವರು ಅದು ಈಡೇರಲಿಲ್ಲ, ಅವರು ಇದನ್ನು ಸ್ಪಷ್ಟ ಆಗ್ತದೆ. ಅಂದ್ರೆ ಶಿಕ್ಷಣ ಇಲ್ಲ ಅಂದಾಗ ನಿಮಗೆ ಅದ್ರ ಬಗ್ಗೆ ಪರಿಕಲ್ಪನೆ ಇಲ್ಲ ಅಂದ್ರಾಗ ನೀವು ಏನು ಕೇಳೋದ್ರಿ. ಇತ್ತೀಚೆಗೆ ನನ್ನ ಮುಂದೆ ನಡೆದ ಒಂದು ಘಟನೆನ ಇಲ್ಲೇ ಒಂದು ಅತ್ಯಂತ ಬಡತನದಲ್ಲೇ ಕಲಿಲಾರದ ವ್ಯಕ್ತಿನ ಕೇಳಿದಾಗ ಅವನ ಹಳ್ಳಿ ಬಿಟ್ಟು ಬಾಜು ಹಳ್ಳಿಗೆ ಬಂದಿದ್ದ. ಅವನ ಜೀವನದಲ್ಲೇ ಇಲ್ಲ, ಇಡೀ ಜೀವನ ಮುಗಿದು ಹೋಗ್ಬಿಟ್ಟಿದ್ದ. ಅವ್ನು ನೋಡಿದ ದೊಡ್ಡ ಊರು ಯಾವ್ರು ಅಂದ್ರೆ ಗೋಕಾಕ್ಪುರ ಮುಗಿತು. ಅವ್ನು ಸಂತೆ ಮಾಡಿದ್ರೆ ಕರುಳಾಗಿ ಮಾಡಬೇಕು, ಕರುಳು ಮಾತ್ರ ಅಲ್ಲೇ ತನ್ನ ಹಳ್ಳಿಗೆ ಹೋಗ್ಬೇಕು. ಅದೇ ದೊಡ್ಡದು ಬೆಳಗಾವಿ ಕೊನೆಗೆ ಸಾಯಿವರೆಗೂ ನೋಡಲಿಲ್ಲ. ಇಂಥವ್ರು ಅನೇಕ ಇದ್ದಾರೆ ಇಲ್ಲಿ ಸಾಕಷ್ಟು ಸರಿ. ಕೂಪು ಮಂಡಕ್ಕೂ ಬರ್ತೀರಿ ಸರ್. ಅಂದಾಗ ನಾವು ಶಿಕ್ಷಣ ಕೊಡ್ಲಾರ್ದ ಸರಿಯಾಗಿ ಎಲ್ಲರಿಗೂ ಮೇನ್ ಅದ್ಭಾಗ ಆಗಬೇಕಾಯ್ತು. ಇವತ್ತಿಗೂ ಆಗ್ತಾ ಇಲ್ಲ, ಅದು ಆಗ್ತಾ ಇಲ್ಲ ರೀ. ಇವತ್ತಿಗೂ ದುಡ್ಡಿದವ್ರಿಗೆ ಮಾತ್ರ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ಆಗಿದೆ. ಈಗ ಹೈಯರ್ ಎಜುಕೇಷನ್ ಅಪ್ಪ MBBS ಯಾವ ಬಡ ಇಲ್ಲಿ ಒಂದು ಉದಾಹರಣೆ ಕೊಡಿ. ಎಲ್ಲಾದರೂ ಎಲ್ಲೆಲ್ಲಿರಲಿ ಮತ್ತೆಲ್ಲೂ ಇರಲಿ ಒಬ್ಬ ಅತ್ಯಂತ ಕಡು ಬಡವನ ಪ್ರತಿಭಾವಂತ ಮಗ 10 ಪೈಸೆ ಕೊಡಲಾರ್ದು ಕಲೀಲಿಕ್ಕೆ ಸಾಧ್ಯನಾ ಸರ್? ನೀವು ಹೇಳೋದು ಕರೆಕ್ಟ್. ಆದರೂ ಇವನ್ನ ಅಪರೂಪ ಅನ್ನುವಂಗ್ರೆ ಕೆಲವೊಂದು ಘಟನೆಗಳು ಎಕ್ಸೆಪ್ಷನ್ ಬದುಕಲ್ಲ. DC ಪಾವಟೆ ಅವರೊಬ್ಬರು ಇದಾದ್ರು ಕಲೆಕ್ಟರ್ ಆದ್ರು, ಅದು ಮೆನ್ ಆದ್ರು, ಅಥವಾ ಪಂಜಾಬದ ರಾಜ್ಯಪಾಲರಾದ್ರು ಅಂತ ಹೇಳ್ಬೋದು. ಅದು ಎಲ್ಲರೂ ಮಮತಾಪದ ಹುಟ್ಟಿದವ್ರೆಲ್ಲ DC ಪಾವಟೆ ಆಗಲಿಕ್ಕೆ ಸಾಧ್ಯ ಇಲ್ಲ ಸರ್. ಆದ್ರೆ ಒಬ್ಬ ಸಾಮಾನ್ಯ ದಡ್ಡಿಯೊಳಗೆ ಕುರಿ ಕಾಯುವ ಒಬ್ಬ ಕುರುಬನ ಮಗ ರೀ ಮೊನ್ನೆ IPS ಪಾಸ್ ಆಗಿದ್ದಾನೆ ರೀ. ಆದ್ರೆ ಅವಕ್ಕೆಲ್ಲ ನೀವು ಎಕ್ಸೆಪ್ಷನ್ ಉದಾಹರಣೆಗಳು ತಪ್ಪಿಸ್ಲಿಕ್ಕೆ ಹೋಗ್ತೀರಿ. ಎಕ್ಸೆಪ್ಷನ್ ಆಗಬಾರ್ದು, ಪ್ರತಿಯೊಬ್ಬರು ಕಲಿಯೋದು ಅವಕಾಶ ಬೇಕಾಗಿದೆ. ಅದಕ್ಕೆ ಇದು ಸ್ವಾತಂತ್ರ್ಯ ಅನ್ನೋದು ಐತ್ರಿ, ಶೈಕ್ಷಣಿಕ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಯಾರಿಗೆ ಐತೆ ಅಂದ್ರೆ ದುಡ್ಡು ಇದ್ದಂಥವ್ರಿಗೆ. ದುಡ್ಡಿಗೆ ನಾವು ಗುರುಗಳು ಒಂದು ಉದಾಹರಣೆ ಕೊಟ್ಟಿದ್ದೀವಿ. ಈಗ ಸ್ವತಃ ಅವ್ರ ಮನೆಯಲ್ಲೇ ಆ ಕುರಿಗಳನ್ನಾದರೂ ಮಾರಿ ಅವ್ರು ಕಲಿಸೋದು ಶಕ್ತಿ ಇತ್ತು. ಕುರಿಗಳನ್ನು ಮಾರಿ ಕಲಿಸಲಾರ್ದು ಎಂಥ ಮನೆ ಕೊಡೋದು, ಎಷ್ಟೊಂದು ಮನೆ ತಗೊಳ್ಳೋದು, ಎಲ್ಲರೂ ಕಲಿಸಕ್ಕೆ ಸಾಧ್ಯ ಇದೆ ಸರ್. ಮೊನ್ನೆ ಒಂದು ದೃಷ್ಟಾಂತ ಹಾಗೆ ಹೇಳ್ಬೇಕಂದ್ರೆ ರೀ, ಯಾವುದೇ ಒಂದು ಶಿಕ್ಷಣ ಪಡೆಯುವಂಥ ಉನ್ನತ ಇದಕ್ಕೆ ಹೋಗೋದರಿ, ಟ್ಯೂಷನ್ಗಳನ್ನು ಮಾಡಿದರಿ, ಒಬ್ಬರು IAS ಮಾಡಿದ ಉದಾಹರಣೆ ಅದ ರೀ. ಆದರೂ ಅದು ಹಿಂದೆ ಹೋಗಿ ಅಭ್ಯಾಸ ಮಾಡಿದ್ರೆ ಗೊತ್ತಾಗ್ತದೆ. ಅಲ್ಲೇ ಅವ್ರಿಗೆ ಸಂಬಂಧಿಸಿದಂಥವ್ರು ಒಬ್ರು ಯಾರೋ ಒಬ್ರು ದೊಡ್ಡ ಗಾಡ್ ಫಾದರ್ ಇದ್ದೇ ಇರ್ತಾರಲ್ಲ ಅಂತೇಳಿ. ಯಾಕೆಂದ್ರೆ ನೀವು ಅದ್ರ ಅಭ್ಯಾಸ ಮಾಡಲಾರ್ದು ಮಾತಾಡ್ತಿರ್ತೀರ, ಪಾಸಾಗಿ ಹೆಸರು ಮಾತಾಡ್ತಾರೆ. ಈಗ ನಿಮ್ಮನ್ನೊಂದು ಹೇಳ್ತೀನಿ ಉದಾಹರಣೆ ಅಂತ ಹೇಳ್ರಿ. ಕನ್ನಡ ಮಾಧ್ಯಮ ಅಥವಾ ಯಾವುದೇ ಪ್ರಾದೇಶಿಕ ಭಾಷೆಯಲ್ಲೇ ಮಾಧ್ಯಮ ಮಾಡಿರ್ತಾವೆ, ಪ್ಯೂರ್ ಕನ್ನಡದಲ್ಲಿ ಅಭ್ಯಾಸ ಮಾಡಿದವು, ಇವತ್ತಿಗೆ IAS ಪಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಚಾಲೆಂಜ್ ಮಾಡಿ ಹೇಳ್ತಾನೆ ಅದನ್ನು. ಯಾಕಂದ್ರೆ ಕನ್ನಡ BE ಆದಂಥವ ಮತ್ತೆ ಒಂದು ಕನ್ನಡ ಸಬ್ಜೆಕ್ಟ್ಗಳು ಪಾಸ್ ಆಗಿರ್ಬೋದು, ಆದ್ರೆ ಪೂರ್ಣ ಕನ್ನಡ ಮಾಧ್ಯಮದಲ್ಲಿ ಓದಿ ಇಂಗ್ಲೀಷ್ ಗಂಧ ಗಾಳಿ ಇಲ್ಲದಂಥ ಹುಡುಗ ಇವತ್ತು IAS ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಗ್ದಿ ರೇರ್ ಕೇಸಸ್ ಒಟ್ಟ ಇಲ್ಲ, ರೇರು ಇಲ್ಲ, ಒಂದು ರೇರು ಇಲ್ಲ. ನೀವು ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ, ಕನ್ನಡ ಮೀಡಿಯಮ್ದಾಗ ಕಲ್ತ್ರಿ. ಕನ್ನಡ ಮೀಡಿಯಮ್ದಾಗ ಕಲಿದು ಬೇರೆ, ಕಲಿದ ಮತ್ತೆ ಮುಂದೆ PUC ಮಟ್ಟಕ್ಕೆ ಬಂದಾಗ ಅಲ್ಲಿ ಅವರು ಪರಿಸರ ಇರ್ತದೆ, ಅವ್ರಿಗೆ ಅವ್ರದೇ ಆದ ಗಾಡ್ ಫಾದರ್ ಸಿಗ್ತಾನೆ, ಅವನ ಪ್ರತಿಭೆ ಇರ್ತದೆ, ಅವಕಾಶಕ್ಕೆ ಶೈನ್ ಆಗ್ತಾನೆ, ಅದು ಬೇರೆ, ಅದು ಎಕ್ಸೆಪ್ಷನ್ ಅಂತೀನಿ ಅದು. ಆದ್ರೆ
ಏನೂ ಇಲ್ಲದಂಥ ಪ್ರತಿಯೊಬ್ಬ ವ್ಯಕ್ತಿಯು ಕಲಿಯೋದಕ್ಕೆ ಅವ್ರು ಶಿಕ್ಷಣ ಮಾಡಿಕೊಡ್ಬೇಕಾಗ್ಯದ. ಮಾಡಿಕೊಡ್ಬೇಕು. ಅದಕ್ಕೆ ಏನು ಸರ್, ಎಲ್ಲಿವರೆಗೆ ಶಿಕ್ಷಣ ಸಿಗುವುದಿಲ್ಲ ನೀವು ಸ್ವತಂತ್ರ ಕೇಳಪ್ಪ ಹಕ್ಕ ಬರುವುದಿಲ್ಲ ಅವ್ರಿಗೆ. ಈಗ ಪಾಪ ಜಸ್ಟ್ ಉದಾಹರಣೆ ಕೊಡಿ ನಿಮಗೆ, ಹಳ್ಳಿಯಾಗಿಂತ ವ್ಯಕ್ತಿಗೆ ಸ್ವಾತಂತ್ರ್ಯ ಅಂದ್ರೆ ಏನು, ಅವ್ನು ಏನು ಕೇಳೋರು ನೀವು ಹಂಗಂದ್ರೆ ಏನಂತ ನಾವು ಸಂವಿಧಾನದೊಳಗೆ ಇದೆಲ್ಲ ಹಕ್ಕ ಐತ್ರಿ, ಸ್ವಾತಂತ್ರ್ಯ ಸಂವಿಧಾನ ಅಲ್ರಿ, ಸ್ವಾತಂತ್ರ್ಯ ಶಬ್ದದ ಅರ್ಥ ಗೊತ್ತಿಲ್ಲ ಅಂತ ಬಂದವ್ರೆ. ಮುಂದೆ ಅವ್ರಿಗೆ ಅಂದ್ರೆ ಇದ್ರ ಅರ್ಥ ಎಲ್ಲಿವರೆಗೆ ಪೂರ್ಣ ಮಾಡೋದು ಎಲ್ಲರಿಗೂ ಶಿಕ್ಷಣ, ಎಲ್ಲರಿಗೂ ಆರೋಗ್ಯ ಸಿಗೋದಿಲ್ವೋ ಅಲ್ಲಿವರೆಗೆ ಈ ಸ್ವತಂತ್ರ ಅನ್ನುವಂಥದ್ದು ಒಂದು ಕೇವಲ ನಮ್ಮ ಮಿಡಲ್ ಕ್ಲಾಸ್ ಅವರು ಒಂದಿಷ್ಟು ಕಲಿತಂಥವ್ರು ಪ್ರಶ್ನೆ ಮಾಡ್ಬೋದು. ಅದು ನೀವೇನೋ ಕಲಿತ್ರಿ, ಹಾರ್ಡ್ ವರ್ಕ್ ಮಾಡಿದ್ರಿ, ಮೇಲೆ ಬಂದ್ರಿ. ಇವತ್ತು ನಿಮ್ಮಲ್ಲಿ ನೆನಪಿನ ಶಕ್ತಿ ಅಗಾಧದ. ನಿಮ್ಮ ಮುಂದೆ ಇದನ್ನು ಹೋಗ್ಲಿಕ್ಕೆ ಹೇಳ್ತಾ ಇಲ್ಲ. ಒಂದು ಪಾರಿಜಾತವನ್ನಾಗಲಿ ಒಂದು ಯಾವುದೋ ನಾಟ್ಯವನ್ನಾಗಲಿ ನೋಡಿದ್ರೆ ನೆನಪು ಬಿಡ್ತದೆ. ಇಂಥ ಪ್ರತಿಭೆ ಎಲ್ಲರಲ್ಲಿ ಇರ್ತದಂತಲ್ಲ, ನನ್ನಲ್ಲಿ ಇರ್ತಂತಲ್ಲ, ನನ್ನಲ್ಲಿ ಇಲ್ಲ ಅದು. ಒಬ್ಬೊಬ್ಬರಲ್ಲಿ ಅದು ಎಲ್ಲೋ ಬಂದಿರ್ತ ಅವ್ರಿಗೆ ಅವಕಾಶ ಸಿಕ್ತು, ಅನುಕೂಲ ಸಿಕ್ತು. ಇದ್ರೆ ನಿಮ್ಮ ತಂದೆ ಏನೋ ಅಲ್ಲಿ ಸಾಲಿಗೆ ಕಳಿಸಿದ್ರು, ಸಾಲಿ ಕಳಿಸಲಾದ ತಂದೆಗಳಿದ್ದಾರೆ, ಕೆಲಸ ಕಳಿಸುವಂಥ ತಂದೆಗಳಿದ್ದಾರೆ. ಆ ದಿಶೆಯೆಲ್ಲ ಮಾತಾಡಿದ್ದು. ಅದಕ್ಕಾಗಿ ಪ್ರತಿಯೊಬ್ಬರು ಶಿಕ್ಷಣ ಸಿಕ್ಕಾಗ ಈ ಸ್ವಾತಂತ್ರ್ಯ ಶಬ್ದಕ್ಕೆ ಅರ್ಥ ಬರ್ತದಂತ. ಈ ದೇಶದ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ 10% ಜನರೇ ನೆಮ್ಮದಿಯಿಂದಿದ್ರು. ಇವತ್ತು 10% ಜನ ನೆಮ್ಮದಿಯಿಂದಿದ್ದಾರೆ. ಉಳಿದ 90% ಜನ ಅದು ದುಡಿಯುವ ವರ್ಗ, ಕೂಲಿಗಾರ, ಅವ್ರ ಮಕ್ಕಳು ಇವತ್ತಿಗೂ ಸಹಿತ ಕೇವಲ ಹಮಾಲಿ ಮಾಡೋದು ಹೋಗುವಂಥ ಪರಿಸ್ಥಿತಿ ಇವತ್ತದ. ಅಂಥವ್ರು ಸ್ವಾತಂತ್ರ್ಯ ಅಂದ್ರೆ ಏನು ಕೇಳ್ತಾ ಇದ್ದಾರೆ. ಅದೆಲ್ಲ ಏನು ಕೇಳ್ತಾ ಇರೋದೇನು, ನಮ್ಗೆ ಸ್ವಾತಂತ್ರ್ಯ ಈಗ 90% ಮಂದಿಗೂ ಬರಬೇಕು. ಅಲ್ಲಿ ಯಾವ ಬರ್ತದೆ ಸರ್. ಈ ಪ್ರಜಾಪ್ರಭುತ್ವದೊಳಗೆ ರೀ ಇದು ಅಸಾಧ್ಯನ ಅಲ್ಲ ಸರ್, ಸಾಧ್ಯ ಅದ ರೀ. ಯಾಕಂದ್ರೆ ದಿಲ್ಲಿಯಲ್ಲಿ ಆಳುವಂಥ ನಾವೆಯಿಂದ ಹಳ್ಳಿ ಆಡ್ತವ್ರಿ, ಹಳ್ಳಿಯಿಂದ ದಿಲ್ಲಿಯವರೆಗೆ ಏನದ ಸರ್, ಇಲ್ಲಿ ಪ್ರತಿಯೊಬ್ಬರಿಗೂ ಪ್ರಜಾಪ್ರಭುತ್ವದೊಳಗೆ ಸ್ವಾತಂತ್ರ್ಯ ಅನ್ನೋದು ಐತಿ. ಅದನ್ನು ನಾವು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು ರೀ. ಯಾಕೆ ಗಾಂಧೀಜಿಯವ್ರ ಕನಸು ಏನಿತ್ತಂದ್ರೆ ಸರ್, ನಡು ನೋಡ್ರಿ ಉದಾಹರಣೆ ಕೊಡ್ತೀನಿ ನಿಮಗೆ. ಮೋದಿ ಅವರು ಪಾಪ ಚಹಾ ಮಾರ್ತಾ ಇದ್ರು ಅಂತ ನಾವು ಕೇಳ್ತೇವೆ. ಹೌದು, ಅಂಥವ್ರು ವ್ಯಕ್ತಿಯಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಸಿಕ್ತಿದ್ದೇನಪ್ಪ ಅಂದ್ರೆ RSS ಸಹವಾಸ, ಸಂಘ ಸಹವಾಸ. ಅದ್ರ ಜೊತೆಗೆ ಅವರು RSS ನಿಷ್ಠೆ ಇದ್ದಂಥವ್ರು, RSSಗೆ ತಮ್ಮನ್ನು ನಾವು ಸಮರ್ಪಿಸಿಕೊಂಡವರು. ಅವ್ರ ಭಾಷೆ ಇತ್ತು, ಭಾಷೆ ಜೊತೆ ಪ್ರಚಾರಕರಾದರು. ಅವ್ರ ಪ್ರತಿಭೆ ನೋಡ್ರಿ ಬೆಳೆಸ್ತಾ ಬಂದರು. ಅವ್ರೊಬ್ರು ಯಾರೋ ಒಬ್ರು ಎಕ್ಸೆಪ್ಷನ್ ಆದವ್ರೆಲ್ಲ ಇಡೀ ವ್ಯವಸ್ಥೆ ಆಗಿದೆ ಅಂತ ಅಲ್ಲ. ಒಬ್ಬ OBC ಒಳಗೆ ಯಾವ ದೊಡ್ಡ ಭಾಗದಲ್ಲಿ ಎಲ್ಲ OBC ಜನ ಉದ್ಧಾರ ಇರೋಂತಲ್ಲ. OBC ಒಬ್ಬ ಮಿನಿಸ್ಟರ್ ಆದರೆ ಇಡೀ ಆ OBC ಮಂದಿ ಎಲ್ಲ ಉದ್ಧಾರ ಆದಂತಲ್ಲ. ಈಗ ಒಂದು ಯಾವುದೋ ಕೆಳಜಾತಿ ಒಬ್ಬ ವ್ಯಕ್ತಿ ತಾವು ಉದ್ಯೋಗ ಹೊಡೆದ್ರೆ ಇಡೀ ಸಮಾಜ ಉದ್ಧಾರ ಆಗಿದ್ದಂತಲ್ಲ. ಖರೆ ನೀವು ಹೇಳಿದು ಬರ್ರಿ. ಆದರೆ ಮಹಾತ್ಮ ಗಾಂಧೀಜಿಯವರ ಕಲ್ಪನೆ, ಅವರ ಆ ಕನಸು ಏನಿತ್ತಂತಂದ್ರೆ ಸರ್, ಪ್ರತಿಯೊಬ್ಬರಿಗೂ ರೀ ಒಂದು ಸ್ವಾತಂತ್ರ್ಯ ಸಿಗಬೇಕು. ಅಷ್ಟಲ್ಲ ರೀ, ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ರೀ ಕೊಳತುಂಬ ಬಂಗಾರ ಹಾಕ್ಕೊಂಡು ಆಕೆ ಮಧ್ಯರಾತ್ರಿ ಒಳಗೆ ಹೋಗ್ತಾ ಇದ್ದರೂ ಕೂಡ ರೀ ಆಕೆ ಯಾವುದು ಧಕ್ಕೆ ಆಗಬಾರ್ದು. ಅಂಥ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಸಿಗಬೇಕಂತೂ ಮಹಾತ್ಮ ಗಾಂಧೀಜಿ. ಆದರೆ ಅವರ ಕನಸು ನನಸು ಆಗಲೇ ಇಲ್ಲ ರೀ. ಅದಕ್ಕಾಗಿ ರೀ ನಮಗೆ ಸ್ವಾತಂತ್ರ್ಯ ಈ ರೀತಿ ಒಂದು ಎಲ್ಲಿ ಗಾಂಧೀಜಿಯವರ ಕಲ್ಪನೆ ಸ್ವಾತಂತ್ರ್ಯ ಎಲ್ಲಿವರೆಗೆ ಬರೋದಿಲ್ಲೋ ಅಲ್ಲಿವರೆಗೆ ನೆಮ್ಮದಿ ಸಿಗೋಲ್ಲ. ಅದಕ್ಕೆ ರಾಮರಾಜ್ಯದ ಬರೋದಿಲ್ಲ ಅಂದ್ರೆ ರೀ ಸರ್, ರಾಮರಾಜ್ಯ ಎಲ್ಲಿವರೆಗೆ ಆಗೋದಿಲ್ಲ ಅಂತಂದ್ರೆ, ಸ್ವರಾಜ್ಯ ಎಲ್ಲಿವರೆಗೆ ಆಗೋದಿಲ್ಲ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ಗಂಡಿರಲಿ ಹೆಣ್ಣಿರಲಿ ಅವ್ರಿಗೆಲ್ಲ ಉನ್ನತ ಶಿಕ್ಷಣ ಸಿಗದೇ ಇದ್ರೆ ಇದು ಎಂದೂ ಬರೋದ್ರೆ ಇದು ಮರೀಚಿಕೆ. ಕರೆಯದ್ರಿ. ಇದಕ್ಕೆ ಸರ್ ನಾನು ಶಿಕ್ಷಣದ ಜೊತೆಗೆ ಅವರಿಗೆ ಸಂಸ್ಕಾರನೂ ಬೇಕ್ರಿ. ಶಿಕ್ಷಣ ಸಂಸ್ಕಾರ ರೀ, ಮತ್ತೆ ಬೇರೆ ಹೋಳಿಗೆ ಹೋಗ್ಬಾರ್ದ್ರಲ್ಲಿ. ಶಿಕ್ಷಣದ ಸಂಸ್ಕಾರ ಅದ, ಶಿಕ್ಷಣದಲ್ಲಿ ಎವ್ರಿಥಿಂಗ್ ಅದ, ಅಕ್ಷರ ಜ್ಞಾನ ಅದ, ತಿಳುವಳಿಕೆ ಅದ, ಪ್ರಜ್ಞೆ ಕೊಡೋದು ಯಾವುದಿಲ್ಲ ಶಿಕ್ಷಣದಲ್ಲಿ. ಹೇಳ್ರಿ ನನಗೆ ಈ ಸಾಕ್ಷರ ಆದವ್ರಿ ಶಿಕ್ಷಣ ಸಾಕ್ಷರ ಬೇರೆ, ಶಿಕ್ಷಣ ಬೇರೆ. ನೀವು ಸಾಕ್ಷರ ಆದವ್ರು ಅಕ್ಷರ ಕಲ್ತಾರ ಅಷ್ಟ. ಅಕ್ಷರ ಜೊತೆಗೆ ಓದೋದ ಕಲೆ ಬಂತಂದ್ರೆ ತಾನು ಪ್ರಾಜ್ಞೆ ಬರ್ತದ್ರಿ. ಶಿಕ್ಷಣ ಅನ್ನೋದು ನಿಮ್ಮನ್ನ ತಯಾರು ಮಾಡುವಂಥದ್ದು, ಒಬ್ಬ ವ್ಯಕ್ತಿಯನ್ನ ತಯಾರು ಮಾಡೋದು. ಅದ್ರಾಗೆಲ್ಲ ಸಂಸ್ಕಾರ ಅದ, ಎಲ್ಲನೂ ಅದ. ಅದು ಬೇರೆ ಇದು ಬೇರೆ ತರಲಿಕ್ಕೆ ಹೋಗ್ಬಿಡ್ರಿ. ಅದರ ಜೊತೆಗೆ ಏನಾಗುತ್ತೆ ಸರ್, ಅವರು ಸ್ವಾತಂತ್ರ್ಯದ ಪರಿಕಲ್ಪನೆ ಆವಾಗ ಅವ್ರನ್ನ ಏನು ಇರ್ತಾರೆ ರೂಢಿಸ್ಕೋತಾರೆ. ಹಿಂಗೆ ಒಬ್ಬರಿಂದ ಒಬ್ಬರಿಗೆ ಅದಾಗ ರೀ ಸಮುದಾಯ ರೀ ಸುಧಾರಣೆ ಹಾಕೋತ ಹೋಗ್ತದೆ ರೀ. ಅದು ಇದಕ್ಕೆ ಈ ಸ್ವಾತಂತ್ರ್ಯದ ಇದನ್ನು ಪ್ರತಿಯೊಬ್ಬರಲ್ಲಿ ಮಾಡ್ಬೇಕಾದ್ರೆ ಶಿಕ್ಷಣ ಅಂತೂ ಅವಶ್ಯಕತೆ ಐತ್ರಿ. ಆದರೆ ಅದು ಏನಾಗಿತ್ತಂದ್ರೆ ಒಬ್ಬರಿಂದ ಒಬ್ಬರು ಸಂಸರ್ಗತೆ ರೀ ಹರಡಬೇಕಾಗೈತೆ ರೀ. ಮತ್ತು ಈಗಿನದಾಗ ರೀ ಯಾರು ಶುದ್ಧ ಅದ ರೀ ಅಂತೇಳಿ ನಾವು ಎದೆ ತಟ್ಟಿ ಕೇಳಿದ್ರೆ ಯಾರೂ ಶುದ್ಧ ಇಲ್ಲ ರೀ. ಎಲ್ಲ ಉದರ ವೈರಾಗ್ಯ ನಡೆಯುತ್ತೆ ರೀ, ಡಾಂಬಿಕ ಸ್ವಾತಂತ್ರ್ಯ ನಡೆಯುತ್ತೆ. ಹೀಗಾಗಿ ಒಂದು ಬೆರಳಿನಿಂದ ಮತ್ತೊಬ್ಬರನ್ನು ತೋರಿಸಿದ್ರೆ 3 ಬಳಿಗ ನಮ್ಮ ಕಡೆದವ್ರು
ಕಳ್ಳ ಕದಿಮರು ನಾವೇ ಆಗಿಬಿಟ್ಟಿದ್ವಿ. ಇಲ್ಲಿ ಏನಾಗ್ತದೆ, ಸ್ವಾತಂತ್ರ್ಯದ ಬಗ್ಗೆ ರೀ ಎಲ್ಲರಿಗೂ ಒಂದು ಪೂರ್ಣ ಪ್ರಮಾಣದ ಒಂದು ಇದು ಬರ್ಬೇಕು ರೀ. ಅದರ ಜೊತೆಗೆ ಅವ್ರ ಪ್ರಜ್ಞಾ ಜಾಗೃತ ಆಗಬೇಕು. ಮತ್ತು ನಾವು ಅಷ್ಟೇ ಬದುಕಬಾರ್ದು, ನಮ್ಮಿಂದ ಮತ್ತೊಬ್ಬರೂ ಬದುಕಬೇಕು ಅನ್ನೋಂಥ ಒಂದು ಉದಾರ ಗುಣ ಬಿಡ್ಬೇಕು ರೀ. ಅದಕ್ಕಾಗಿ ಏನಾಗೈತಿ, ಎಲ್ಲಿಗೆ ಬಂತು ಸ್ವಾತಂತ್ರ್ಯ ಎಂಬುದು ನಮಗೆ ಅರಿವು ಆಕೈತೆ ರೀ. ಆವಾಗ ಮನದ ಪ್ರತಿಯೊಬ್ಬರ ಮನಸ್ಸಿನೊಳಗೆ ಇರ್ತಂದ್ರೆ ನಾನು ಓದಾಗಬೇಕು, ನಾನು ಇದು ಅಂತೇಳಿ ಇರ್ತೈತೆ ರೀ. ಅದು ನಾನು ಅಂತ ಸ್ವಾರ್ಥದ ಒಂದು ಪರಿಧಿಯೊಳಗೆ ತಗೊಂಡ್ರಿ ಮತ್ತು ಎಲ್ಲರಿಗೂ ಹಿತವನ್ನು ಬಯಸಿಕೊಂಡ್ರಿ, ತಾನೂ ಬದುಕಬೇಕು, ಇತರರ ಬದುಕಲಿಕ್ಕೆ ಅವಕಾಶ ಕಲ್ಪಿಸಬೇಕು ಅಂದಾಗ ಏನೈತೆ ಅಂದರೆ ಒಬ್ಬರಿಂದ ಒಬ್ಬರು ಇದು ಸಂಸರ್ಗ ಬೆಳೆದಂಗೆ ಇರ್ತೀರಿ. ಆಟೋಮೆಟಿಕಲಿ ಐತೆ ಸ್ವಾತಂತ್ರ್ಯದ ಪರಿಕಲ್ಪನೆ ಮೂಡ್ತದೆ ರೀ. ಜನ ಜಾಗೃತರಾಗ್ತಾರೋ ಮತ್ತು ತಾವು ಬದುಕ್ತಾರೋ, ಮತ್ತೊಬ್ಬರಿಗೆ ಬದುಕಲಿ ಅವಕಾಶ ಕೊಡ್ತಾರೋ. ಆವಾಗ ನಮ್ಮ ಗಾಂಧೀಜಿಯವರೊಂದು ಕಲ್ಪನೆಯ ಒಂದು ಕನಸಿನದಲ್ಲ ರಾಮರಾಜ್ಯ ಆಗಬಹುದು. ಆವಾಗ ಸ್ವಾತಂತ್ರ್ಯ ನಮಗೆ ದಕ್ಕಿದಂಗೆ ಅನ್ನಿಸ್ತದೆ ರೀ. ಆತ್ಮೀಯರೇ, ಎಲ್ಲಿವರೆಗೆ ನಮ್ಮ ವಿಶ್ವಚಂದ್ರ ಬೆಟಗೇರಿ ಅವರು ಹೇಳಿದ ಮಾತನ್ನು ಕೇಳಿದರೆ ಆಶಾವಾದಿ ಆಗಿದ್ದಾರೆ, ಆದರೆ ಕಲ್ಪನಾವಾದಿನೂ ಆಗಿದ್ದಾರೆ. ಕಲ್ಪನೆ ವಾಸ್ತವಕ್ಕೆ ಭಾಳ ಅಂತರದ 75 ವರ್ಷ ಆದರೂ ನಮ್ಮ ಕಲ್ಪನೆ ಇನ್ನೂ ಕಲ್ಪನೆ ಉಳಿದ. ಗಾಂಧೀಜಿಯವ್ರನ್ನ ನಾವೆಲ್ಲರೂ ಕೂಡ ಕೊಲೆ ಮಾಡಿದ್ರು, ಇವತ್ತಿಗೂ ಅದಾಗ್ತಾ ಇಲ್ಲ. ಅಂಬೇಡ್ಕರ್ ಅವ್ರು ಬಯಸಿದ ಸ್ವಾತಂತ್ರ್ಯ ಆಗ್ತಾಯಿಲ್ಲ. ಸಂವಿಧಾನ ಕೊಟ್ಟರು, ಸಂವಿಧಾನ ಸಹಿತ ತಮಗೆ ಹೆಂಗೆ ಬೇಕೋ ಹಂಗೆ ಮನಸ್ಸುವಂಥ ಶಕ್ತಿ ಆ ಸಂಸತ್ತಿಗೆ ಇಟ್ಟಿದ್ದರಿಂದಾಗೆ ಸಂಸತ್ತು ತನಗೆ ಬೇಕಾದಂಥ ಕಾನೂನುಗಳನ್ನು ಮಾಡ್ಕೊತ ಹೋಗುವಂಥದ್ದು ಅನ್ನೋ ನಾವು ನೋಡ್ತಾ ಇದ್ವಿ. ಹೀಗಾಗಿ ಅಂಬೇಡ್ಕರ್ ಮತ್ತು ಗಾಂಧಿ ಬಯಸಿದಂಥ ಸ್ವಾತಂತ್ರ್ಯ ಇವತ್ತಿಗೂ ಇಲ್ಲ. ಮತ್ತು ಬರೋದು ಯಾವಾಗಂದ್ರೆ ಆರ್ಥಿಕ ಸಮಾನತೆ ಬರಬೇಕು. ಆರ್ಥಿಕ ಸಮಾನತೆ ಯಾವಾಗ ಬರೋದಂದ್ರೆ ಪ್ರತಿಯೊಬ್ಬ ಶಿಕ್ಷಿತನಾಗಿ ಶಿಕ್ಷಣ ಪರಿಪೂರ್ಣ ಪಡೆದಾಗ ಮಾತ್ರ ಸಾಧ್ಯ. ಅದು ಸಿಗೋದು ಯಾರಿಂದ ಅಂದ್ರೆ ಗೌರ್ಮೆಂಟ್ನಿಂದ, ಸರ್ಕಾರದಿಂದ. ಯಾಕಂದ್ರೆ ನಮ್ಮ ಟ್ಯಾಕ್ಸ್ ತೊಗೊಳೋದ ವರ್ಷಕ್ಕೆ 58 ಲಕ್ಷ ಕೋಟಿ ಸೆಂಟ್ರಲ್ ಗೌರ್ಮೆಂಟ್ ತೊಗೊಂಡ್ರೆ, ನಮ್ಮ ಸ್ಟೇಟ್ ಗೌರ್ಮೆಂಟ್ 4.5 ಲಕ್ಷ ಕೋಟಿ ತೊಗೊಳ್ತದೆ. ಅವ್ರು ಈ ಶಿಕ್ಷಣಕ್ಕೆ ಅವಕಾಶ ಕೊಟ್ಟರೆ ಸಾಧ್ಯದ. ಆ ದುಡ್ಡನ್ನು ಇದಕ್ಕೆ ಖರ್ಚು ಮಾಡಿದ್ರೆ ಉತ್ತಮ ಅಂತ ನಮ್ಮ ಅಭಿಪ್ರಾಯ. ಅಂದಾಗ ಶಿಕ್ಷಣ ಎಲ್ಲರಿಗೂ ಹೈಯರ್ ಶಿಕ್ಷಣ, ಬರೀ ಶಿಕ್ಷಣ ಅಲ್ಲ, ಓದು ಬರೋ ತಿಳಿದು ಅಷ್ಟೇ ಅಲ್ಲ, ಜೊತೆಗೆ ಸ್ವತಃ ಚಿಂತನೆ ಮಾಡೋದು ಶಿಕ್ಷಣ ಯಾವಾಗ ಸಿಗ್ತದೆ ಅಂದ್ರೆ ಹೈಯರ್ ಎಜುಕೇಷನ್ ಆದಾಗ ಸಿಗ್ತದೆ. ಆ ಹೈಯರ್ ಎಜುಕೇಷನ್ಗೆ ಫ್ರೀ ಕೊಡಿಸೋದು ಸಾಧ್ಯದಲ್ಲ ಈ ಗೌರ್ಮೆಂಟ್ಗಳಿಗೆ. ಅಂದಾಗ ಮಾತ್ರ ಈ ಸ್ವಾತಂತ್ರ್ಯ ಸಿಗ್ಬೋದೇನೋ ಅನ್ನೋ ಒಂದು ಆಸೆ. ಆ ದಿಶೆಯಲ್ಲೇ ನಮ್ಮ ಈಶ್ವರಚಂದ್ರ ಬೆಟಗೇರಿ ಅವರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಇದು ನಿಮಗೆ ಲೈಕ್ ಆಗಿರುವುದನ್ನು ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.